ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸ್ಪರ್ಧಾ ಯುವ ಮಿತ್ರರಿಗೆ ನಾನು ಮಾಡುವ ನಮಸ್ಕಾರಗಳು. ಇದಾಗಿರ್ತದ ಸ್ಪರ್ಧಾ ವಿಜೇತದ ಆಗಸ್ಟ್ ತಿಂಗಳಿನ 4ನೇ ಭಾಗದ ವಿಡಿಯೋ. ಸೊ ಇನ್ನೂವರೆಗೂ ನಾವು ಅಪ್ಲೋಡ್ ಮಾಡಿದಂತಹ 3 ವಿಡಿಯೋಗಳಿಗೆ ಅತಿ ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ಸಲ ನಮಸ್ಕರಿಸುತ್ತಾ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಇದಾಗಿರ್ತದ ಸ್ಪರ್ಧಾ ವಿಜೇತದ 4ನೇ ಭಾಗ. ಮೊನ್ನೆ ಕ್ವಶನ್ ಏನದ, 31 ಕ್ವಶನ್ ಏನದ ನೋಡ್ರಿ. ಈ ಬಾರಿಯ ಒಲಿಂಪಿಕ್ಸ್ ಬಿಡೋಂಗಿಲ್ಲ ಇವ. ಈ ಬಾರಿಯ ಒಲಿಂಪಿಕ್ಸ್ದಲ್ಲಿ ನೂತನವಾಗಿ ಸೇರ್ಪಡೆಗೊಂಡಂತಹ 2 ಕ್ರೀಡೆಗಳು. 33ನೇ ಒಲಿಂಪಿಕ್ಸ್. ಓಕೆ, ಲಾಸ್ಟ್ ಒಂದು ಸ್ಲೈಡ್ದಾಗ ಎಲ್ಲ ಬಗ್ಗೆ ನೋಡಿದ್ವಿ ಇದ್ರ ಬಗ್ಗೆ. ಆದ್ರೆ ಈಗ ನೂತನವಾಗಿ 2 ಆಟಗಳು ಅಂದ್ರೆ ಈ ನೂತನವಾಗಿ 2 ಕ್ರೀಡೆಗಳು ಏನಪ್ಪಾ ಅಂತಂದ್ರೆ 33ನೇ ಈ ಒಂದು ಒಲಿಂಪಿಕ್ಸ್ ಒಳಗೆ ಸೇರ್ಪಡೆಯಾಗಿದ್ದಾವ. ಬಹಳ ಇಂಪಾರ್ಟೆಂಟ್ ರೀ. ಇದರ ಬಗ್ಗೆ ನೀವು ನೆನಪಿಡಬೇಕಾದಂತಹ ಸಂಗತಿ ಇರ್ತದ. ಸೊ ಅವು ಯಾವ್ಯಾವ ಕ್ರೀಡೆಗಳು ಅಂತ ನೋಡ್ಕೊಂಡು ಹೋದಾಗ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ನೂತನವಾಗಿ ಸೇರ್ಪಡೆಗೊಂಡಂತ 2 ಕ್ರೀಡೆಗಳನ್ನು ನೋಡೋಣ ನಾವು. ಪ್ಯಾರಿಸ್ ಒಲಿಂಪಿಕ್ಸ್ದಲ್ಲಿ ಓಕೆ ಸೇರಿದಾವು ಒಲಿಂಪಿಕ್ಸ್. ಓಕೆ, ಒಲಿಂಪಿಕ್ಸ್ ಅಲ್ಲಿ ಒಟ್ಟು ಏನಪ್ಪಾ ಅಂತಂದ್ರೆ 32 ಏನದಾವು ಕ್ರೀಡೆಗಳು ಇದ್ದು. ಇನ್ನೂವರೆಗೂ 32 ಕ್ರೀಡೆಗಳು ಇದ್ದು ರೀ ಒಲಿಂಪಿಕ್ಸ್ ಒಳಗೆ. ಓಕೆ, 32 ಕ್ರೀಡೆಗಳು ಇದ್ದು. ಈ ಬಾರಿ ಬ್ರೇಕಿಂಗ್ ಮತ್ತು ಕಯಾಕ್ ಕ್ರಾಸ್ ನೋಡ್ರಿ, ಬ್ರೇಕಿಂಗ್ ಮತ್ತು ಕಯಾಕ್ ಕ್ರಾಸ್ ಎಂಬ 2 ಹೊಸ ಕ್ರೀಡೆಗಳು ಸೇರ್ಪಡೆಯಾದ ಬಳಿಕ ಏನಪ್ಪಾ ಅಂದ್ರೆ 34 ಕ್ರೀಡೆಗಳು, ಒಟ್ಟು 34 ಕ್ರೀಡೆಗಳು ಆಗಿದ್ದಾವೆ. ಓಕೆ, ಕ್ಲಿಯರ್ ಇಲ್ರಿ ಅದ. ನೆಕ್ಸ್ಟ್ ಬ್ರೇಕಿಂಗ್ ಬಗ್ಗೆ ಮಾಹಿತಿ ನೋಡಿದಾಗ, ಇದು ಬ್ರೇಕ್ ಡ್ಯಾನ್ಸ್ ಅನ್ನ ಬ್ರೇಕಿಂಗ್ ಎನ್ನಲಾಗಿದೆ. ಈ ಬ್ರೇಕ್ ಡ್ಯಾನ್ಸ್ ಅನ್ನ ಬ್ರೇಕಿಂಗ್ ಎನ್ನಲಾಗಿದೆ. 70 ದಶಕದಿಂದಲೂ ಕೂಡ ನ್ಯೂಯಾರ್ಕ್ದಲ್ಲಿ ಅತಿ ಹೆಚ್ಚು ಹುಟ್ಟಿದಂತ ಈ ಒಂದು ನೃತ್ಯವು ಕಲೆಯನ್ನ ಜಗತ್ತಿನಾದ್ಯಂತ ಹಲವು ಸಂಸ್ಕೃತಿಯ ಪ್ರತಿಭೆಗಳನ್ನ ಏನಪ್ಪಾ ಅಂತಂದ್ರೆ ಪ್ರಚಾರ ಮಾಡ್ತದ, ಪ್ರಭಾವಿಸುವುದು ಆಗ್ಯದ. ಯಾವುದು ಬ್ರೇಕಿಂಗ್ ಬಗ್ಗೆ, ಅಂದ್ರೆ ಬ್ರೇಕಿಂಗ್ ಡ್ಯಾನ್ಸ್ ಬಗ್ಗೆ ರೀ. ನೆಕ್ಸ್ಟ್ ಇದ್ರ ಮುಂದುವರೆದು ನೋಡಿದಾಗ ಇನ್ನೊಂದ್ಸರಿ ಕಯಾಕ್ ಕ್ರಾಸ್ ಅಂತ ಕೊಟ್ಟಿವಿ ನಾವು ಇಲ್ಲಿ. ಕಯಾಕ್ ಕ್ರಾಸ್ ಓಕೆ, ರಭಸದಿಂದ ಬೋರ್ಗರಿಯುವ ನೀರಿನ ಹರಿವಿಯ ಮಧ್ಯೆ ಅಡೆತಡೆಗಳನ್ನ ದಾಟಿ ಪುಟ್ಟ ದೋಣಿಯ ಮುಖಾಂತರ ಪುಟ್ಟ ದೋಣಿಯನ್ನ ಏನ್ ಮಾಡಿದ್ರೆ ಮುನ್ನಡೆಸುವುದು ಈ ಒಂದು ಕಯಾಕ್ ಕ್ರಾಸ್ ಆಟದ ಒಂದು ವಿಶೇಷ ಲಕ್ಷಣವಾಗದ. ನೋಡ್ರಿ, ಇವೆರಡು ಏನಪ್ಪಾ ಅಂತಂದ್ರೆ 33ನೇ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆಯಾದಂತಹ 2 ನೂತನವಾದಂತಹ ಕ್ರೀಡೆಗಳು ಅಂತ ಹೇಳ್ರಿ. ನೆಕ್ಸ್ಟ್ 2028ದಾಗ ನೋಡಿದಾಗ ಅಂದ್ರೆ ಮುನ್ನಡೆಯುವ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ ನಲ್ಲಿ ನಡೀತೈತ್ರಿ 2024 ಮುಂದಿನ ಆವೃತ್ತಿಯ ಒಲಿಂಪಿಕ್ಸ್ 2028ರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ನಡೆಯಲಿದೆ. ಓಕೆ ರೀ, ಅಮೆರಿಕದಾಗ ಇದುವರೆಗೂ ಏನಪ್ಪಾ ಅಂತಂದ್ರೆ ಈ ಮೂಲಕ ಇದು ನಡೀತಂದ್ರೆ 2028 ಏನಾರು ನಡೀತಂದ್ರೆ 5 ಬಾರಿ ಒಲಿಂಪಿಕ್ಸ್ ಅನ್ನ ಆಯೋಜಿಸಿದಂತಹ ಖ್ಯಾತಿಗೆ ಅಮೆರಿಕ ಪಾತ್ರ ಆಗ್ತದೆ. ಓಕೆ, ಆತಿಥ್ಯನ ವಹಿಸಿದಂಥದ್ದು ಅಮೆರಿಕ 5 ಬಾರಿ ಹೋಗಿ. ಇದಕ್ಕಿಂತ ಮುಂಚೆ ಯಾವಾಗಪ್ಪ ಅಂತಂದ್ರೆ 1904, 1932, 1982, 1996 4 ಬಾರಿ ಏನಪ್ಪಾ ಅಂತಂದ್ರೆ ಆತಿಥ್ಯನ ವಹಿಸಿತ್ತು. 2028ರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ದಲ್ಲಿ ಏನಾದರೂ ಇದು ನಡೀತದ. ಓಕೆ, ನಡೆದಾಗ 5 ಬಾರಿ ಆತಿಥ್ಯನ ವಹಿಸಿದಂತಹ ಹೆಗ್ಗಳಿಕೆಯನ್ನ ಅಮೆರಿಕ ಪಡ್ಕೋತದೆ. ಬಹಳ ಇಂಪಾರ್ಟೆಂಟ್, ಇದು ಕೂಡ ನೆನಪಿರಲ್ರಿ. ನೆಕ್ಸ್ಟ್ 32ನೇ ಕ್ವಶನ್ ಏನದ, ಯೋಧರ ಸುರಕ್ಷತೆಯ ಹೆಚ್ಚಿಸಲು ವಿಶಿಷ್ಟವಾದಂತಹ ಶೂಗಳನ್ನ, ಅಂದ್ರೆ ವಿಶೇಷ ಸೌಲಭ್ಯವನ್ನು ಹೊಂದಿದಂತಹ ಒಂದು ಶೂಗಳನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ರೆ ಈ ಶೂ ಒಳಗೆ ಏನೋ ಒಂದು ಮ್ಯಾಜಿಕ್ ಐತಿ. ಈ ಶೂ ಒಳಗೆ ಏನಂತ ವಿಜ್ಞಾನದಿಂದ ಕೂಡಿದಂತ ಏನೋ ಒಂದು ತಂತ್ರ ಐತಿ. ಈ ಶೂ ಹಾಕಿದ ನಂತರ ಯಾರಿಗೆ ಯೋಧರಿಗೆ ಏನು ಸಪೋರ್ಟ್ ಸಿಗ್ತೈತೆ ಅನ್ನೋದು ನೋಡ್ಕೊತ ಹೋಗೋಣ. ಇಲ್ಲಿ ಆ ಒಂದು ವಿಶೇಷ ಐತ್ರಿ. ಇಲ್ಲಿ ಸೇನೆಗಾಗಿ ವಿಶೇಷ ಶೂ ಅಭಿವೃದ್ಧಿಪಡಿಸಿದ್ದು ಇಂದೂರ್ IIT ದವರು ಏನ್ ಮಾಡಿದಾರೆ ಅಂದ್ರೆ ಆರ್ಮಿದವರಿಗೆ ಏನ್ ಮಾಡಿದಾರೋ ಯೋಧರಿಗೆ ಒಂದು ಬೂಟ್ ಅನ್ನ ಪರ್ಚೇಸ್ ಮಾಡಿಸಿಕೊಟ್ಟಿದ್ದಾರೋ. ಅದರ ವಿಶೇಷ ಲಕ್ಷಣ ಏನೈತೆ ಅಂದ್ರೆ ಯೋಧರ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ನೆರವಾಗಬಲ್ಲಂತಹ ವಿಶೇಷ ಶೂ ಒಂದನ್ನ ಇಂದೂರ್ IIT ದವರು ಏನ್ ಮಾಡಿದಾರ, ಈ ತಂಡದವರ ಅಭಿವೃದ್ಧಿಪಡಿಸಿದಾರ. ಓಕೆ, ಜಾರಿಗೆ ತಂದಿದ್ದಾರೆ. ಈ ಶೂ ಸ್ವಯಂ ವಿದ್ಯುತ್ ಶಕ್ತಿ ಉತ್ಪಾದಿಸುವುದರ ಜೊತೆಗೆ ಅವರಿರುವ ಸ್ಥಳವನ್ನ ಗುರುತಿಸುವ ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ ಹೊಂದಿದೆ ರೀ. ನೋಡ್ರಿ, ಆ ಶೂ ಒಳಗ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿದ ತನಕ ನಾನದ. ಓಕೆ, ಆಟೋಮೆಟಿಕ್ ಆಗಿ. ಜೊತೆಗೆ ವಿಶೇಷ ಏನಂತಂದ್ರ ಅವ್ರು ಎಲ್ಲಿದಾರು ಅನ್ನೋ ಒಂದು ಮ್ಯಾಪಿಂಗ್ ಅನ್ನ ಹುಡುಕಿ ಕೊಡ್ತಕ್ಕಂತ ಒಂದು ವಿಶೇಷ ಅಂಶವನ್ನ ಈ ಶೂ ಒಳಗ ಏನ್ ಮಾಡಿದೈತಿ ಅಳವಡಿಸಿಕೊಂಡಿದ್ದಾರು. ಯಾವರು ಅಂದಾಗ IIT ದವರು, IIT ಇಂದೂರ್ IIT ದವರು ಬೆಸ್ಟ್ ಕೆಲಸ ಮಾಡಿದ್ದಾರೆ ರೀ. ಹಿಮದಿಂದ ಏನು ಆವೃತ್ತಿ ಆದಂತಹ ಈ ಜಮ್ಮು ಕಾಶ್ಮೀರದಲ್ಲಿ ಅಥವಾ ಲಡಾಖ್ದಲ್ಲಿ ಇರ್ತಕ್ಕಂತಹ ಈ ನಮ್ಮ ಸೈನಿಕರಿಗೆ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ
ಇರ್ತಕ್ಕಂತಹ ಸೈನಿಕರು ಅವ್ರು ಎಲ್ಲಿದಾರು ಅವ್ರು ಏನು ಕ್ಷೇಮದಿಂದ ಯೋಗಕ್ಷೇಮದಿಂದ ಅದಾರಲ್ಲೋ ಅಂತೇಳಿ ಫೈಂಡ್ ಔಟ್ ಮಾಡಕ್ಕೆ ಈ ಒಂದು ತಂತ್ರವನ್ನು ಅಳವಡಿಸಿದ್ದಾರೆ ಅಂದ್ರೂ ಕೂಡ ನಾವು ತಪ್ಪಾಗಲಾರ್ದ್ರಿ. ನೋಡ್ರಿ ನೆಕ್ಸ್ಟ್, ಈ ಉಪಕರಣವು ಯೋಧರ ಸೇರಿದಂತೆ ಯಾವುದೇ ವ್ಯಕ್ತಿಯ ಪ್ರತಿ ಹೆಜ್ಜೆ ಇಟ್ಟಾಗಲೂ ಕೂಡ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ನೋಡ್ರಿ, ವಿದ್ಯುತ್ ಉತ್ಪಾದಿಸಬಲ್ಲದು. ಹೀಗೆ ಸಿದ್ಧ ವಿದ್ಯುತ್ನಿಂದ ಸಣ್ಣ ಉಪಕರಣಗಳನ್ನು ಬಳಸುವುದು ಏನು ಹಿಂಗೆ ನಾವು ಸ್ಟಪ್ ಹಾಕ್ತೀವಲ್ಲ, ಅಲ್ಲಿ ಬಂದಂತಹ ವಿದ್ಯುತ್ನಿಂದ ಒಂದು ಸಣ್ಣ ಉಪಕರಣಗಳನ್ನು ಕೂಡ ಏನಪ್ಪ ಅಂದ್ರೆ ಬಳಸಬಹುದು. ಹೆಂಗಂದ್ರೆ GPS ಮತ್ತು ರೇಡಿಯೋ ತರಂಗಗಳನ್ನು ಗುರುತಿಸುವುದರಿಂದ GPS ಟ್ರ್ಯಾಕ್ ಮಾಡಬಹುದು. ಜೊತೆಗೆ ರೇಡಿಯೋ ತರಂಗಾಂತರಗಳನ್ನ ಗುರುತಿಸುವಿಕೆಯಿಂದ ಅಗತ್ಯವಾಗಿರುವ ಅವರಿವರ ಸ್ಥಳಗಳನ್ನ ಕೂಡ ಏನಪ್ಪಾ ಅಂದ್ರೆ ಪತ್ತೆ ಹಚ್ಚಬಹುದು. ಒಂಥರ ಗೂಢಾಚಾರ್ಯದಿಂದ ಕೆಲಸ ಕೂಡ ಮಾಡ್ಬೋದ್ರಿ ಈ ಒಂದು ಬೋಟದಿಂದ. ಎಷ್ಟು ವಿಶೇಷ ಐತಿ ನೋಡ್ರಿ. ಬರೀ ಬೂಟ್ ಹಾಕೋಕ ಬಡಿಯಾಕ ಕಷ್ಟ ಆಗಬಾರ್ದು, ಇಂಥ ವಿಶೇಷ ಅಂಶಗಳನ್ನ ಅದು ಒಳಗೊಂಡಿರ್ತಾವ್ರಿ. ಗೊತ್ತಿರ್ಬೇಕ್ರಿ ನಿಮಗೆ. ಆ ಹೊಸ ಮಾದರಿಯ ಶೂಗಳನ್ನ ಉಪಯೋಗಗಳು, ಇದರ ಹೊಸ ಮಾದರಿಯ ಶೂಗಳನ್ನ ಉಪಯೋಗಗಳು ಏನು ಕೊಟ್ಟ ಅಂದ್ರೆ ನೋಡ್ರಿ, ಹೇಳಿ ನಾನು ಪರ್ವತ ವಿದ್ಯಾರ್ಥಿಗಳು ಮತ್ತು ಪರ್ವತಾರೋಹಣಿಗಳಲ್ಲಿ ಸ್ಥಳಗಳ ಪತ್ತೆ ಮಾಡಬಹುದು. ಕ್ರೀಡಾಪಟುಗಳ ಕಾರ್ಖಾನೆಗಳಲ್ಲಿ ಕೆಲಸಗಾರರ ಒಂದು ಹಾಜರಾತಿಯನ್ನು ಅಟೆಂಡೆನ್ಸ್ಗಳನ್ನು ಕೂಡ ಪರಿಶೀಲಿಸಬಹುದು. ಒಟ್ಟ ಏನಪ್ಪಾ ಅಂತಂದ್ರೆ ಮನುಷ್ಯರ್ಕಿಂತ ಹೆಚ್ಚು ಕೆಲಸ ಮಾಡ್ತೈತಿ. ಏನಪ್ಪಾ ಅಂದ್ರೆ IIT ಇಂದೂರ್ದವ್ರ ಈ ಒಂದು ಕೆಲಸ ಮಾಡಿದಾರ, ಅವ್ರಿಗೊಂದು ಹ್ಯಾಂಡ್ಸಪ್ ಇರಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ಅಂದ್ರೆ ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಗಜ ದಿನಾಚರಣೆ ಪ್ರತಿ ವರ್ಷ ಯಾವ ದಿನಾಂಕದಂದು ಪ್ರತಿ ವರ್ಷವನ್ನು ಯಾವ ದಿನಾಂಕ ವಿಶ್ವ ಗಜ ದಿನಾಚರಣೆಯನ್ನಾಗಿ ಮಾಡುತ್ತಾರ? ಯಾಕೆ ಬಂದೈತೆ ಅಂದಾಗ ಇದು ಆಗಸ್ಟ್ ತಿಂಗಳ ಮ್ಯಾಗ್ಝಿನ್ ಅಲ್ರಿ. ಸೊ ಆಗಸ್ಟ್ ತಿಂಗಳ ಮ್ಯಾಗ್ಝಿನ್, ಸೆಪ್ಟೆಂಬರ್ ಮ್ಯಾಗ್ಝಿನ್ದಾಗ ಆಗಸ್ಟ್ ತಿಂಗಳಲ್ಲಿ ಈ ಥರ ಬಂದಿರ್ತದ. ಆಗಸ್ಟ್ ತಿಂಗಳ ಮ್ಯಾಗ್ಝಿನ್ಗೋಸ್ಕರ ಏನಪ್ಪಾ ಅಂತಂದ್ರೆ ಇದು ವಿಶೇಷವಾದ ಅಂಶವನ್ನು ಹೊಂದಿರ್ತದೆ. ಗಜ ದಿನಾಚರಣೆ ಆಗಸ್ಟ್ 12 ರೀ. ಆಗಸ್ಟ್ 12 ಇರ್ತದೆ. ಸೊ ಜನವರಿ 12 ಇರ್ತದೆ ರೀ. ಸೊ ತಪ್ಪಬಾರ್ದು. ಆಗಸ್ಟ್ 12 ಗಜ ದಿನಾಚರಣೆ. ಆನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ 12 ವಿಶ್ವ ಗಜ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಎಲಿಫೆಂಟ್ ಫೌಂಡೇಶನ್ ವನ್ಯಜೀವಿ ಸಂಸ್ಥೆಯು 2012 ಆಗಸ್ಟ್ 12ರಿಂದ 2012 ಮತ್ತು ಆಗಸ್ಟ್ 12ರಿಂದ ಈ ಒಂದು ವಿಶ್ವ ಗಜ ದಿನಾಚರಣೆಯನ್ನ ಆಚರಿಸ್ಕೊತಾ ಬಂದಾರ. ಯಾವಾಗಿನಿಂದ ಆಚರಿಸ್ಕೊತಾ ಬಂದಾರಪ್ಪ ಅಂತಂದ್ರೆ 2012 ಆಗಸ್ಟ್ 12ರಿಂದ ಈ ಒಂದು ಆಚರಣೆಯನ್ನ ಆಚರಿಸ್ಕೊತಾ ಬಂದಿದ್ದಾರೆ. ಭಾರತವು ಆನೆ ದಿನವನ್ನಾಗಿ ಯಾವಾಗ ಆಚರಿಸಕ್ಕೆ ಚಾಲೂ ಮಾಡ್ತಂದ್ರೆ 2016ರಿಂದ ಈ ಒಂದು ದಿನಾಚರಣೆಯನ್ನ ಭಾರತದಲ್ಲೂ ಕೂಡ ಆನೆ ದಿನಾಚರಣೆಯನ್ನ ಆಚರಿಸಲು ಪ್ರಾರಂಭ ಮಾಡಿದ್ದಾರೆ. ಪಾರಂಪರಿಕ ತಾಣವಾಗಿ ಏನಪ್ಪಾ ಪ್ರಾಣಿಯಾಗಿ ಪಾರಂಪರಿಕ ಪ್ರಾಣಿಯಾಗಿ ಆನೆ ಏನಪ್ಪಾ ಅಂತಂದ್ರೆ ನೇಮಕ ಆಗ್ತದೆ. ಯಾವಾಗ ಅಂದಾಗ 1879ರಲ್ಲಿ ಆನೆ ಸಂರಕ್ಷಣೆಗೆಂದು ಅಧಿನಿಯಮ ಹೊರಡಿಸಿದಾರ್ರಿ. ಓಕೆ, ಆನೆಗತ್ತೆ ಹೆಚ್ಚಿಂದ 1879 ಒಂದು ಅಧಿನಿಯಮವನ್ನ ಸಂರಕ್ಷಿತ ಆಗೆಂದೇ ಅಧಿನಿಯಮವನ್ನ ಹೊರಡಿಸಲಾಯಿತು. ಇದ್ರೊಳಗ ವಿಶೇಷ ಪರವಾನಗಿ ಹೊಂದಿತ್ತು. ಕಾಡಾನೆಗಳನ್ನ ಏನಪ್ಪಾ ಅಂದ್ರೆ ಕೊಲ್ಲಬಾರ್ದು, ಹಿಂಸಾತ್ಮಕವಾಗಿ ಅದನ್ನ ಏನ್ ಮಾಡಿದ್ವು ದುರುಪಯೋಗ ಪಡಿಸ್ಕೋಬಾರ್ದು, ದಂತವನ್ನ ಕದಿಯಬಾರ್ದು, ಅವನ್ನೆಲ್ಲ ಸೆರೆ ಹಿಡಿಯಬಾರ್ದು ಅಂತ ಇವನ್ನೆಲ್ಲಕ್ಕೂ ಏನಪ್ಪಾ ಅಂದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಕತ್ರು. ಯಾವಾಗಿಂದ 1879 ರೀ. 2010ರಲ್ಲಿ ಭಾರತ ಸರ್ಕಾರ ಆನೆಗಳನ್ನ ಪಾರಂಪರಿಕ ಪ್ರಾಣಿ ಎಂದು ಘೋಷಣೆ ಮಾಡ್ತದ. ವೆರಿ ಇಂಪಾರ್ಟೆಂಟ್ ರೀ. 2010ರಿಂದ ಭಾರತದಲ್ಲಿ ಭಾರತ ಸರ್ಕಾರ ಆನೆಗಳನ್ನ ಪಾರಂಪರಿಕ ಪ್ರಾಣಿ ಎಂದ ಘೋಷಣೆ ಮಾಡಿಬಿಟ್ರು. ರಾಜ್ಯದಲ್ಲಿ 11 ಕಾರಿಡಾರ್ಗಳಿವೆ. ಹಾಗಾದ್ರೆ ದೇಶದಲ್ಲಿ 150 ಆನೆ ಕಾರಿಡಾರ್ಗಳಿವೆ ರೀ. ಭಾರತ ದೇಶದಲ್ಲಿ 150 ಆನೆ ಕಾರಿಡಾರ್ ಇದ್ರೆ ನಮ್ಮ ರಾಜ್ಯದಲ್ಲಿ 11 ಆನೆ ಕಾರಿಡಾರ್ಗಳು ಕಂಡು ಬರ್ತಾವ. ಸೊ ಆನೆಗಳ ಕಾರಿಡಾರ್ ಎಂಬುದು ಒಂದು ಕಿರಿದಾದ ದಾರಿ, ಆನೆ ಅಡ್ಡಾಡಕ್ಕೆ ಹೋಗುವಂತಹ ದಾರಿ. ಸೊ ಆನೆ ಕಾರಿಡಾರ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ 11 ಆನೆ ಕಾರಿಡಾರ್ಗಳು ಇದಾವ್ರಿ. ಕ್ವಶನ್ ನಂಬರ್ 34 ರೀ. ಅಂಧರಿಗಾಗಿ ವಿಶ್ವವಿದ್ಯಾಲಯ ತೆರೆಯಲು ಯಾವ ರಾಜ್ಯ ಸರ್ಕಾರ ಮುಂದಾಗಿದೆ? ಹಂಗಾರೆ ಅಂಧರಿಗಾಗಿ ಕೂಡ ಏನಪ್ಪಾ ಅಂತಂದ್ರೆ ಒಂದು ವಿಶ್ವವಿದ್ಯಾಲಯವನ್ನು ತೆರೆಯಲು ಒಂದು ರಾಜ್ಯ ಸರ್ಕಾರ ಮುಂದಾಗಿದೆ. ನೀವು ನೋಡ್ಬೋದು ಒಡಿಸ್ಸಾದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅಂಧರಿಗಾಗಿ ಒಂದು ವಿಶ್ವವಿದ್ಯಾಲಯವನ್ನು ತೆರೆಯಲು ಒಡಿಸ್ಸಾ ಸರ್ಕಾರ ಏನು ಮಾಡೈತೆ ಅಂದ್ರೆ ಒಂದು ನಿಯಮಾವಳಿಯನ್ನು ಹಾಕೊಂಡದ, ಒಂದು ಸ್ಕೀಮನ್ನು ಹಾಕೊಂಡದ. ಓಕೆ, ಇದನ್ನ ಚಾಲೂ ಮಾಡಬೇಕು, ಅಂಧರಿಗಾಗಿ ಯೂಸ್ ಆಗ್ತದೆ ಅಂತ ಹೇಳಿ ಒಡಿಸ್ಸಾ ಸರ್ಕಾರ ಅಂಧರಿಗಾಗಿ ವಿಶ್ವವಿದ್ಯಾಲಯ ತೆರೆಯಲು ಮುಂದಾಗಿದ್ದು ಈ ಮೂಲಕ ಇದು ಅಂಧರಿಗಾಗಿ ಮೀಸಲಾದಂತಹ ವಿಶ್ವದ ವಿದ್ಯಾಲಯವಾಗಲಿದೆ. ಈ ವಿಶ್ವವಿದ್ಯಾಲಯದಲ್ಲಿ ಅಂಧರಿಗೆ ಶಿಕ್ಷಣ ತಾಂತ್ರಿಕ ಕೋರ್ಸ್ಗಳನ್ನು ಆರಂಭಿಸಲಾಗುವುದು. ದಿವ್ಯಾಂಗ ವಿಕಲರಿಗೆ ಸ್ಥಾಪಿತವಾದಂತಹ ದೇಶದ ಮೊದಲ ವಿಶ್ವವಿದ್ಯಾಲಯ ಒಂದದ ರೀ. ಅದೆಲ್ಲಿತ್ತಂದ್ರೆ ಉತ್ತರ ಪ್ರದೇಶದ ಜಗದ್ಗುರು ರಾಮಭದ್ರಾಚಾರ್ಯರ ದಿವ್ಯಾಂಗ ವಿಶ್ವವಿದ್ಯಾಲಯವು ಉತ್ತರ ಪ್ರದೇಶದ ಚಿತ್ರಕೂಟದಲ್ಲಿ 2001ರಿಂದ ಏನು ಬಂದ್ರೆ ಇದರ ಒಂದು ಕಾರ್ಯನಿರ್ವಹಿಸ್ತದೆ.
ಚಿತ್ರದುರ್ಗದ ಚಿತ್ರಕೂಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಗದ್ಗುರು ರಾಮ ಭದ್ರಾಚಾರ್ಯರವರ ದಿವ್ಯಾಂಗ ವಿಶ್ವವಿದ್ಯಾಲಯ ಏನಪ್ಪ ಅಂತಂದ್ರೆ 2001ರಿಂದ ಸ್ಥಾಪನೆ ಆಗ್ಯದ ರೀ. ಸೊ ಈ ಪೈಕಿ ಇದೇನಾಕೈತಿ ಅಂದ್ರೆ ಇದೊಂದು ಖಾಸಗಿ ವಿಶ್ವವಿದ್ಯಾಲಯ ರೀ. ನೋಡ್ರಿ, ಇದು ಗೌರ್ಮೆಂಟ್ ಅದಲ್ಲ, ಇದು ಖಾಸಗಿ ವಿಶ್ವವಿದ್ಯಾಲಯ. ಈ ಗೌರ್ಮೆಂಟ್ ಯಾರು ಮಾಡತ್ತಾರ ಅಂದ್ರೆ ಒಡಿಸ್ಸಾ ಸರ್ಕಾರದವ್ರು ಮಾಡತ್ತಾರ. ಸೊ ಇದು ದೇಶದ ಮಾತ್ರವಲ್ಲದೆ ಜಗತ್ತಿನಲ್ಲಿಯೇ ವಿಕಲಚೇತನರಿಗೆ ಇರುವ ವಿಶ್ವದ ಏಕೈಕ ವಿಶ್ವವಿದ್ಯಾಲಯ ಆಗಿರಬಹುದು ರೀ. ಅತ್ಯಂತ ದೊಡ್ಡದ ಪ್ರಮಾಣದ್ದಾಗಿರ್ಬೋದು. ಸೊ ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ಈ ಅಂಧರಿಗಾಗಿ ವಿಶ್ವವಿದ್ಯಾಲಯ ಅವ್ರು ತೆಗೆದಾರಲ್ಲ, ಅದೇ ರೀತಿ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವತಿಯಿಂದ ಈ ದಿವ್ಯಾಂಗ ವಿಕಲ ಮಕ್ಕಳಿಗೆ ವಿಶೇಷವಾದಂತಹ ಒಂದು ನಾವು ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀವಿ ರೀ. ಸೊ ಸಮರ್ಥನಮ ಅಂಗವಿಕಲ ಸೇವಾ ಸಂಸ್ಥೆದವರ ಜೊತೆಗೂಡಿ ನಮ್ಮ ಬೆಳಗಾವಿ ಟಾರ್ಗೆಟ್ದವರು ಏನು ಮಾಡಿದ್ದೀವಿ ಅಂದಾಗ ನಮ್ಮ ಅಂಗವಿಕಲದಿಂದ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ಏನು ಮಾಡಿದ್ದೀವಿ ಅಂದ್ರೆ ಊಟ, ವಸತಿ, ತರಬೇತಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ಈ ಒಂದು ಅವಕಾಶವನ್ನು ಏನು ಮಾಡಬೇಕು, ನೀವೆಲ್ಲರೂ ಬಳಸ್ಕೊಳ್ರಿ. ಒಂದು ವೇಳೆ ನಿಮ್ಮ ಮನೆಯಾಗ ಯಾರಾದರೂ ಏನಪ್ಪಾ ಅಂತಂದ್ರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾರಾದರೂ ಅಂಗವೈಕಲ್ಯದಿಂದ ಇದ್ರ, ಸೊ ಹ್ಯಾಂಡಿಕ್ಯಾಪ್ ಇದ್ರ, ಸೊ ಅವರಿಂದ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರಾಗಿರಬಹುದು, ಒಟ್ಟಾಗಿಯಾಗಿ ನಿಮ್ಮ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಸದಸ್ಯರ ಅಂಗವೈಕಲ್ಯರಿದ್ರೆ ಅಂದ್ರೆ ನೀವು ಯಾರೋ ಆದರೂ ಕೂಡ ನಮ್ಮ ಸಂಸ್ಥೆಗೆ ಏನಪ್ಪಾ ಅಂತಂದ್ರೆ ಉಚಿತವಾಗಿ ತರಬೇತಿಯನ್ನ ಪಡೆಯಬಹುದು. ಈ ಒಂದು ಅವಕಾಶವನ್ನ ಏನ್ ಮಾಡಿದ್ರಿ ನೀವು ಯೂಸ್ ಮಾಡ್ಕೋಬೇಕ್ರಿ. ಒಡಿಸ್ಸಾ ಸರ್ಕಾರದವ್ರು ಏನ್ ಮಾಡಿದಾರ್ರಿ, ಅಂಧರಿಗಾಗಿ ವಿಶ್ವವಿದ್ಯಾಲಯನ ತೆರೆದ್ರ ನಮ್ಮಲ್ಲಿ ಇರ್ತಕ್ಕಂತಹ ಟಾರ್ಗೆಟ್ ಕೋಚಿಂಗ್ ಸೆಂಟರ್ದವರು ಅಂಧರಿಗಾಗಿ ಅಂಗವಿಕಲರಿಗಾಗಿ ಉಚಿತವಾದಂತಹ ತರಬೇತಿ ಮತ್ತು ಊಟ ವಸತಿಯನ್ನ ಏನಪ್ಪ ಅಂದ್ರೆ ಕೂಡ ಮಾಡ್ತೀವಿ. ಇದನ್ನ ನೀವು ಯೂಸ್ ತಗೋರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಏನದ ಮುಂದಿನ ಪ್ರಶ್ನೆ ಅಂದ್ರೆ ಭಾರತದ ಇಸ್ರೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾನಕ್ಕೆ ಕೈಗೊಳ್ತೈತಿ. ಓಕೆ, ಬಾಹ್ಯಾಕಾಶ ಅಂದ್ರೆ ಭಾರತ ಇಸ್ರೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಕ ಯಾನವನ್ನ ಕೈಗೊಳ್ಳೋದಕ್ಕೆ ಯಾವ ಕಂಪನಿಯೊಂದಿಗೆ ಭಾರತ ಏನ್ ಮಾಡೈತಿ ಒಪ್ಪಂದ ಮಾಡ್ಕೊಂಡೈತಿ. ಅಂತಾರಾಷ್ಟ್ರೀಯ ಯಾನವನ್ನ ಕೈಗೊಳ್ಳಕ ನಾವು ರೆಡಿ ಆಗಿದೀವ್ರಿ. ಅದಕ್ಕೋಸ್ಕರ ಒಂದು ಸಂಸ್ಥೆಗೋಸ್ಕರ ಏನ್ ಮಾಡಿದೆ ಒಪ್ಪಂದ ಹಾಕೈತಿ ಒಂದು ದೇಶದೊಂದಿಗೆ. ಯಾವ ದೇಶದೊಂದಿಗೆ ಒಪ್ಪಂದ ಹಾಕೊಂಡಿವಿ ಅಂದಾಗ ಅಮೇರಿಕ ಕಂಪನಿಯಾದಂತಹ ಆಕ್ಸಿಯಾನ್ ಮತ್ತು ಇಸ್ರೋ ನಡುವಿನ ಭಾರಿ ಒಪ್ಪಂದ ಒಂದು ಆಗೈತ್ರಿ. ಅಗದಿ ಸೈಂಟಿಫಿಕ್ಲಿ ಆಗಿ ಇದು ಬಹಳ ಚಂದ ಇರತಕ್ಕಂತಹ ಒಪ್ಪಂದ ರೀ. ಓಕೆ, ಇಸ್ರೋ ನಡುವೆ ಒಪ್ಪಂದ ಆಗೈತಿ. ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತದ ಯಾನಿಗಳು ಈ ಯಾನಿಗೆ ಹೋಗಾಕ ಒಪ್ಪಂದ ಮಾಡ್ಕೊಂಡಿವಿ. ಮತ್ತೆ ಹೇಳಂಗಿಲ್ರಿ, ಗೊತ್ತಿರಲ್ರಿ. ಇದು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆಯಾದಂತಹ ಮತ್ತು ತರಬೇತಿ ಪಡೆಯುತ್ತಿರುವ 4 ಪೈಕಿ ಒಬ್ಬ ಗಗನಯಾತ್ರಿ ನಾಸಾ ಸಹಯೋಗದೊಂದಿಗೆ ನಾಸಾ ಜೊತೆಗೂಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲಿದ್ದಾರೆ. ಓಕೆ ರೀ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾನ ಕೈಗೊಳ್ಳುವ ಈ ಜಂಟಿ ಯೋಜನೆಗಾಗಿ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಆಕ್ಸಿಯಾನ್ ಸ್ಪೇಸ್ ಎಂಬ ಖಾಸಗಿ ಕಂಪನಿಯನ್ನು ಆಯ್ಕೆ ಮಾಡಿಕೊಂಡಿದೆ. ನಾಸಾದವ್ರು ಏನ್ ಮಾಡಿದಾರೆ ಅಂದ್ರೆ ಈ ಆಕ್ಸಿಯಾನ್ ಸ್ಪೇಸ್ ಎಂಬ ಒಂದು ಖಾಸಗಿ ಕಂಪನಿಯನ್ನು ಆಯ್ಕೆ ಮಾಡಿದೆ. ಸೊ ಇದರೊಂದಿಗೆ ಇಸ್ರೋದವ್ರು ಏನ್ ಮಾಡಿದ್ವಿ ಅಂದ್ರೆ ಒಪ್ಪಂದ ಮಾಡಿಕೊಂಡಿವ್ರಿ. ಕೇವಲ ನಾಸಾ ಮತ್ತು ಇಸ್ರೋದವ್ರು ಅಷ್ಟೇ ಅಲ್ಲ, ಅದ್ರ ಜೊತೆ ಇರತಕ್ಕಂತಹ ಅಮೆರಿಕ ಒಂದು ಆಕ್ಸಿಯಾನ್ ಸ್ಪೇಸ್ ಎಂಬ ಖಾಸಗಿ ಕಂಪನಿಯು ಕೂಡ ಇದ್ರ ಒಪ್ಪಂದ ಮಾಡಿಕೊಂಡು ಒಂದು ಗಗನಯಾನವನ್ನ ಮಾಡಬೇಕಂತ ಹೇಳಿ ಒಂದು ತಯಾರಿಯನ್ನ ನಡೆಸಿದಾರೆ. ಸೊ ಇಸ್ರೋದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮಕ್ಕೆ ಆಯ್ಕೆಯಾದಂತಹ ತರಬೇತಿ ಪಡಿತಕ್ಕಂತಹ ಈ ಗಗನಯಾನಿಗಳು ಯಾರ್ಯಾರ ಅಂದಾಗ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರು, ಅಜಿತ್ ಕೃಷ್ಣನ್ ಮತ್ತು ಅಂಗದ ಪ್ರತಾಪ್ ಅವರು ಮತ್ತು ಶುಭಾಂಶು ಶುಕ್ಲಾ ಅವರು. ನೋಡ್ರಿ, ಇಷ್ಟು ಜನ 4 ಜನ ಇದಾರಲ್ಲ, ಈ 4 ಜನರ ಪೈಕಿ ಒಬ್ಬರು ಏನಪ್ಪಾ ಅಂತಂದ್ರೆ ಇದ್ರೋಗ ಈ ಒಪ್ಪಂದದಾಗ ಇರ್ತಾರ್ರಿ. ಓಕೆ ರೀ, ನೆಕ್ಸ್ಟ್ ನೋಡೋಣ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಲು ನಿರ್ಧಾರ ಮಾಡೈತಿ. ಹಂಗಾರೆ ಇದು ಇನ್ನೂ ನಡೆದಿಲ್ಲರಿ, ಇನ್ನೂ ನಡೀತದ ನಿರ್ಧಾರ ಆಗೈತೆ ಅಂತ ಹೇಳಿದಾಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನನ್ನ ಬಿಡುಗಡೆ ಮಾಡಿದಾರು ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬರು ಮಾಡಿದಾರ್ರಿ. ಸೊ ಇದರ ವಿಶೇಷ ನೋಡಿದಾಗ ಮಂಡ್ಯದಲ್ಲಿ 2024 ಡಿಸೆಂಬರ್ 20ರಿಂದ ಹಿಡ್ಕೊಂಡು 22ರವರೆಗೆ ಆಯೋಜಿಸಲು ನಿರ್ಧಾರವಾದಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. 87ನೇದ್ರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಅಂದ್ರೆ ಮಂಡ್ಯದಾಗ ಐತ್ರಿ. ಸೊ ಮಂಡ್ಯದಾಗ ನಡೀತದ. ಕನ್ನಡ ಸಾಹಿತ್ಯ ಸಮ್ಮೇಳನ ಲಾಂಛನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದರು. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ ರೀ. ಸೊ ಇದರ ಒಂದು ಧ್ಯೇಯವಾಕ್ಯ ನೋಡಿದಾಗ ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಎಂಬ ಧ್ಯೇಯವಾಕ್ಯದೊಂದಿಗೆ, ಲಾಂಛನದ ಧ್ಯೇಯವಾಕ್ಯ ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಲಾಂಛನವನ್ನ ಮಂಡ್ಯದಲ್ಲಿ ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು. ಓಕೆ, 37ನೇ ಕ್ವಶನ್ ನೋಡ್ರಿ.
ಸೈಬರ್ ಭದ್ರತಾ ನೀತಿ ಯಾವಾಗ ಜಾರಿಗೆ ಬಂದಿತ್ತು? ಸಿಂಪಲ್ ಕ್ವಶನ್ನ ಸಿಂಪಲ್ ಆನ್ಸರ್ ಮಾಡ್ಬೇಕು ನೀವು. ಯಾವಾಗ ಜಾರಿಗೆ ಬಂದಿತ್ತು ಅಂದಾಗ 2022 ಜಾರಿಗೆ ಬಂದಿರ್ತದೆ. ಸೊ ಮುಂದುವರೆದು ಏನು ಕೇಳ್ತಾರಂದ್ರೆ ಸೈಬರ್ ಭದ್ರತಾ ನೀತಿ 2024 ರೀ. ಸಿಂಪಲ್ ಆನ್ಸರ್. ಓಕೆ. ರಾಜ್ಯದಲ್ಲಿ ಇತ್ತೀಚೆಗೆ ವರ್ಷಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗತ್ತಾವ್ರಿ, ತುಡುಗಾಗತ್ತಾವ. OTP ಬರ್ತೈತೆ ಅಣ್ಣ ಹೇಳಂದಾಗ ಪಟ್ನ ಅಕ್ಕ ಹೇಳ್ಬಿಡ್ತಾವ, ಬ್ಯಾಂಕ್ ತೆಗೆದಿದ್ದು ಅಕೌಂಟ್ದಾಗ ರೊಕ್ಕ ಎಲ್ಲ ಖಾಲಿ ಆಗಿರ್ತಾವ. ಸೊ ಹಂಗೆಲ್ಲ OTP ಶಿಕ್ಷಕವ್ರಿಗೆ ಹೇಳ್ಬಾರ್ದ್ರಿ. ಆಧಾರ್ ಕಾರ್ಡ್ ಮಾಡ್ತೀವಿ, ನಿಮ್ಗೆ BMW ಕಾರ್ ಬಂದೈತಿ, ಫಾರ್ಚುನರ್ ಬಂದೈತಿ, ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಹೋಗೈತಿ, ಆ OTP ಹೇಳ್ರಿ. ನಿಮ್ಮ ಮನೆಗೆ ಏನಪ್ಪ ಅಂತಂದ್ರೆ ಒಂದು ಟ್ರೆಜರಿ ಬರ್ತೈತಿ, ನೆಕ್ಸ್ಟ್ ಒಂದು ಕುಕ್ಕರ್ ಬರ್ತೈತಿ, ಅದೆಲ್ಲ ಏನಿಲ್ಲ. ಹಂಗೆಲ್ಲ OTP ಕಣ್ಕೊಂಡವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಸೊ ಸ್ವತಃ ನಿಮ್ಮ OTPಯನ್ನು ನಿಮ್ಮ ಹತ್ರ ಇಟ್ಕೊಂಡು ನೀವೇ ಬ್ಯಾಂಕಿಂದ ಕೆಲಸವನ್ನು ಮಾಡ್ರಿ. ಯಾರ್ಯಾರು ಕೆಲಸ ಮಾಡಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ. ಬ್ಯಾಂಕ್ದಿಂದ ನೀ ಬ್ಯಾಂಕಿಗೆ ಹೋಗಿ ರೊಕ್ಕ ತೊಗೊಂಬಾ, ನಾವು OTP ಕಳಿಸ್ನತ್ತೇಶಿಂದ OTP ಎಲ್ಲ ಲೂಟಿಯಾಗಿ ಹೊಂಟಾವು. ಭಾಳ ಎಚ್ಚರದಿಂದ ಇರ್ರಿ. ನೋಡ್ರಿ, ಅದಕ್ಕೋಸ್ಕರ ಅದನ್ನೆಲ್ಲ ಹಂಗೆ ಮಾಡ್ಬಿಡೋದಂತ ಹೇಳಿ ಏನು ಮಾಡಿದ್ರು ಅಂದ್ರೆ ಈ ಸೈಬರ್ ಭದ್ರತಾದವರು 2024 ಭದ್ರತಾ ನೀತಿಯನ್ನು ತಂದರು. ಭದ್ರತಾ ನೀತಿ ತಂದಾಗ ಅದನ್ನು ತಡೆಗಟ್ಟುವ ಉದ್ದೇಶದಿಂದ ಸೈಬರ್ ಭದ್ರತಾ ನೀತಿಯನ್ನ 2024 ಆಗಸ್ಟ್ 1 ಜಾರಿಗೆ ತರಲಾಯಿತು. ನೋಡ್ರಿ, ಆಗಸ್ಟ್ 1 ಏನಪ್ಪ ಅಂದ್ರೆ ಜಾರಿಗೆ ತರಲಾಗಿದ್ದಾರೆ ಸೈಬರ್ ಭದ್ರತಾ ನೀತಿಯನ್ನ. ಓಕೆ ರೀ. ನೆಕ್ಸ್ಟ್, ಶಾಲೆಗಳಲ್ಲಿ ಶುಭೋದಯದ ಬದಲು ಜೈ ಹಿಂದ್ ಎಂಬ ಬಳಕೆಯನ್ನ ಕಡ್ಡಾಯಗೊಳಿಸಿದಂತಹ ರಾಜ್ಯ ಯಾವುದು? ಶಾಲೆಗಳಲ್ಲಿ ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಮಾರ್ನಿಂಗ್ ಸರ್, ಆಸ್ ಮ್ಯಾಮ, ಗುಡ್ ಮಾರ್ನಿಂಗ್ ಸರ್, ಇದೆಲ್ಲ ಮುಗಿತ್ರಿ. ಈಗ ಏನಂತಾನೆ ಬರಗುಡಿಗೆ ಏನು ಮಾಡ್ಬೇಕಂದ್ರೆ ಶುಭೋದಯ ಹೇಳಂಗಿಲ್ಲ, ಶುಭರಾತ್ರಿನ ಹೇಳಂಗಿಲ್ಲ, ಜೈ ಹಿಂದ್ ಅನ್ಬೇಕ್ರಿ. ನೋಟಿಫಿಕೇಶನ್ ಬರೋಬ್ಬರಿ ಬಂದು ಮಾಸ್ತರ್ ಬರಲಿ ಯಾರೋ ಬರಲಿ ಏನಪ್ಪ ಅಂದ್ರೆ ಬಂದು ನಿಂತವ್ರನ್ನ ಜೈ ಹಿಂದ್, ಓಕೆ ಜೈ ಹಿಂದ್ ಅಂತ ಹೇಳಿ ಘೋಷಣೆ ಮಾಡಬೇಕ್ರಿ. ಈ ಒಂದು ಬಳಕೆಯನ್ನು ತಂದಂತಹ, ಜಾರಿಗೆ ತಂದಂತಹ ಒಂದು ಹೆಮ್ಮೆಯ ರಾಜ್ಯ ಯಾವುದಪ್ಪ ಅಂದಾಗ ಅದೇ ಹರಿಯಾಣ ಸರ್ಕಾರ. ನೋಡ್ರಿ ಹೆಂಗದ, ಶಾಲೆಗಳಲ್ಲಿ ಶುಭೋದಯ ಬದಲು ಜೈ ಹಿಂದ್ ಎಂಬ ಬಳಕೆಯನ್ನು ಕಡ್ಡಾಯಗೊಳಿಸಿದೆ. ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸಲು ಮತ್ತು ಬೆಳೆಸಲು ಉದ್ದೇಶದಿಂದ ಹರಿಯಾಣ ಸರ್ಕಾರ ಏನು ಮಾಡೈತೆ ಅಂದ್ರೆ ಈ ಬಾರಿ ಸ್ವಾತಂತ್ರ್ಯೋತ್ಸವ ದಿನದಂದೇ, ಓಕೆ ಸ್ವಾತಂತ್ರ್ಯೋತ್ಸವ ದಿನದಂದೇ ಆಗಸ್ಟ್ 15 ಏನು ಮಾಡ್ಯಾರ ಅಂದ್ರೆ ಶುಭೋದಯದ ಬದಲು ಜೈ ಹಿಂದ್ ಅನ್ನು ಬಳಸುವಂತೆ ಸುತ್ತೋಲೆಯನ್ನ ಹೊರಡಿಸಿದಾರ್ರಿ. ಸ್ವತಂತ್ರ ಹೋರಾಟದ ವೇಳೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಏನಪ್ಪ ಅಂತಂದ್ರೆ ಮೊದಲ ಬಾರಿಗೆ ಬಳಸಿದಂತಹ ಪದವೇ ಜೈ ಹಿಂದ್. ಅದಕ್ಕೋಸ್ಕರ ಏನು ಮಾಡಿದಾರು, ಜೈ ಹಿಂದ್ ಎಂಬ ಒಂದು ಘೋಷಣೆಯನ್ನ ಈ ಒಂದು ಹರಿಯಾಣ ಸರ್ಕಾರದವರು ಶುಭೋದಯದ ವೇಳೆಯಲ್ಲಿ ಏನಪ್ಪ ಅಂದ್ರೆ ಶುಭೋದಯ ಬದಲು ಜೈ ಹಿಂದ್ ಎಂಬ ಒಂದು ಘೋಷಣೆಯನ್ನ ಹೇಳಬೇಕು ಎಲ್ಲ ಶಾಲೆಯ ಮಕ್ಕಳು ಅಂತೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸಿದರು. ಈ ಹರಿಯಾಣ ಸರ್ಕಾರಕ್ಕೆ ನಮ್ದು ಇಲ್ಲಿಂದ ಏನಪ್ಪ ಅಂತಂದ್ರೆ ಒಂದು ಸಲ್ಯೂಟ್ ಇರಲಿ. ನೆಕ್ಸ್ಟ್ ನೋಡ್ರಿ, ಏನು ಕ್ವಶನ್ ಅದ 39. ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರಿಗೆ ದೊರೆತಿದೆ? ಅಂದ್ರೆ ಲೋಕಮಾನ್ಯ ತಿಲಕ್ ಒಂದು ಪ್ರಶಸ್ತಿ ಅದ. ಆ ಪ್ರಶಸ್ತಿಯನ್ನ ಯಾರು ಕೊಟ್ಟಾರ, ಯಾಕೆ ಕೊಟ್ಟಾರ, ಯಾರು ತೆಗೆದುಕೊಂಡಾರ ಅಂದ್ರೆ ನೋಡ್ ನಾವಿಲ್ಲಿ ಸುಧಾಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ. ಸುಧಾಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಬಂದದ ರೀ. ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಕೆಲಸ ಹಾಗೂ ಸಾಹಿತ್ಯಕ್ಕೆ ನೀಡುತ್ತಿರುವ ಕೊಡುಗೆಗಳನ್ನ ರಾಜ್ಯಸಭಾ ಸದಸ್ಯ, ನೋಡ್ರಿ, ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಮತ್ತು ಕೆಲಸ ಮತ್ತು ಸಾಹಿತ್ಯಕ್ಕೆ ನೀಡುವ ಕೊಡುಗೆಗಳನ್ನು ಆಧರಿಸಿ ರಾಜ್ಯಸಭಾ ಸದಸ್ಯರಾದಂತಹ ಸುಧಾಮೂರ್ತಿಯವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಒಲಿದು ಬಂದದ. ಈ ಒಂದು ಪ್ರಶಸ್ತಿಯನ್ನ ಮಹಾರಾಷ್ಟ್ರದ ತಿಲಕ್ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತದೆ. ಮಹಾರಾಷ್ಟ್ರದ ತಿಲಕ್ ಸಾಂಸ್ಕೃತಿಕ ಟ್ರಸ್ಟ್ ಇಂದ ನೀಡ್ತಾರ್ರಿ. ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದ್ದು ಈ ಒಂದು ಪ್ರಶಸ್ತಿಯನ್ನ ಸುಧಾಮೂರ್ತಿಯವರು ಪಡೆದಿರುತ್ತಾರೆ. ವಿಶೇಷ ಮಾಹಿತಿ ಇದಾಗುತ್ತದ. ಇದು ಮೊದಲ ಬಾರಿಗೆ 1983ರಿಂದ ಈ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. 1983ರಿಂದ ಏನು ಮಾಡಿದಾರೆ ಅಂದ್ರೆ ಈ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದ್ದಾರೆ. ಈಗ ಈ ಒಂದು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ಸುಧಾಮೂರ್ತಿ ಅವರಿಗೆ ಬಂದದ. ಇದು ವಿಶೇಷ ಅಂಶ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಬಾಲ್ಯ ವಿವಾಹದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ. ಸಣ್ಣ ಮಕ್ಕಳು ಮದುವೆ ಮಾಡಿದ್ರೆ ಹಿಂಗಾಗಿಬಿಡ್ತೈತೆ ನೋಡ್ರಿ. ಬಾಲ್ಯ ವಿವಾಹದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ ನೋಡ್ರಿ ಯಾವುದಂದಾಗ ನಮ್ಮದಂತೆ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಸಮೀಪ ಇದೀವು, ನಾವು 2ನೇ ನಂಬರ್ ಅದೀವಿ. ಇದೇನು ಶೋಭೆ ತರುವ ಒಂದು ಮಾತಲ್ರಿ ಇದ. ಇಲ್ಲಿ ನೋಡ್ರಿ, ಬಾಲ್ಯ ವಿವಾಹಗಳನ್ನು ನಿಯಂತ್ರಿಸಲು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಹೊರಡಿಸಬೇಕೆಂದ ಕೋರಿ ಸ್ವಯಂ ಸೇವಾ ಸಂಸ್ಥೆಯೊಂದು ಅರ್ಜಿ ಸಲ್ಲಿಸುವ ಒಂದು PIL ಅನ್ನ ಅರ್ಜಿ ವಿಚಾರಣೆ ನಡೆಸುತ್ತಿರುವ ಮುಖ್ಯ ನ್ಯಾಯಾಧೀಶರಾದಂತಹ ನ್ಯಾಯಾಧೀಶ DY ಚಂದ್ರಚೂಡ ಅವರ ನೇತೃತ್ವದ ಒಂದು ತ್ರಿಸದನ ಪೀಠವು ಮುಂದೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದರು ಕಳೆದ 3 ವರ್ಷಗಳಲ್ಲಿ ಈ ಒಂದು ಬಾಲ್ಯ ವಿವಾಹದ ಪ್ರಕರಣ ಬಗ್ಗೆ ಅಂಕಿಅಂಶಗಳನ್ನ ಮಂಡಿಸಿತ್ತು. ಸುಪ್ರೀಂ ಕೋರ್ಟ್ಗೆ ಮಂಡಿಸಿತ್ರಿ.
ಓಕೆ 3 ವರ್ಷದಿಂದ ಆದೀಗ ರಿಸಲ್ಟ್ ಬಂದದ್ರಿ. ಆ ರಿಸಲ್ಟ್ದಾಗ ಏನೈತಿ ಅಂದ್ರೆ ಕಳೆದ 3 ವರ್ಷಗಳಿಂದ ಭಾರತದಾದ್ಯಂತ ಏನಾಗಿತ್ತು ಅಂದ್ರೆ ಸಾವಿರಾರು ಬಾಲ್ಯ ವಿವಾಹಗಳು ನಡೆಯುತ್ತಿದ್ದು ತಮಿಳುನಾಡು, ಕರ್ನಾಟಕ, ಪಶ್ಚಿಮ ಬಂಗಾಳ, ತೆಲಂಗಾಣ, ಆಂಧ್ರ ಪ್ರದೇಶಗಳ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆದಾವ್ರಿ. ಹಂಗಾರ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಐತಿ ಅಂದ್ರೆ 2ನೇ ಸ್ಥಾನದಾಗದ. ಎದಕ್ಕಂದ್ರೆ ಬಾಲ್ಯ ವಿವಾಹದಲ್ಲಿ 2ನೇ ಸ್ಥಾನದಾಗಿದ್ರೆ ತಮಿಳುನಾಡ ಪ್ರಶ್ನೆ ಸ್ಥಾನದಾಗ ಅದ ರೀ, ತಮಿಳುನಾಡ 1ನೇ ಸ್ಥಾನದಾಗ ಅದ ರೀ. ಓಕೆ ರೀ, 3 ವರ್ಷದ ಪ್ರಕರಣ ನೋಡಿದಾಗ ತಮಿಳುನಾಡದಲ್ಲಿ ಇಲ್ಲಿ ನೋಡ್ರಿ, ತಮಿಳುನಾಡು ಫಸ್ಟ್ನೇ ಸ್ಥಾನ ಇದ್ರೆ ಕರ್ನಾಟಕ 2ನೇ ಸ್ಥಾನದಾಗ ಐತಿ, 3ನೇ ಸ್ಥಾನ ಪಶ್ಚಿಮ ಬಂಗಾಳ ಅದ ರೀ. ಮತ್ತು ಈ ಬಾಲ್ಯ ವಿವಾಹನ ಮಾಡೋರಿಗೆ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಇದ್ರೂ ಕೂಡ ಬಾಲ್ಯ ವಿವಾಹನ ಮಾಡಿದಾರೆ ಇಷ್ಟಿಷ್ಟು ಇವ್ರ. ಆದ್ರೆ ಬಾಲ್ಯ ವಿವಾಹನ ನಿಷೇಧ ಕಾಯ್ದೆಯ ಮೂಲಕ ಬಾಲ್ಯ ವಿವಾಹನ ಕಡಿವಾಣ ಹಾಕೋ ಪ್ರಯತ್ನವನ್ನು ನಡೀತದ. ಇಲ್ಲಿ ಹೆಂಗ್ ನಡೆದಂದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಮೂಲಕ ಏನಾಗಿತ್ತು ಅಂದ್ರೆ ಬಾಲ್ಯ ವಿವಾಹವನ್ನು ನಿಯಂತ್ರಿಸಲು ಕರ್ನಾಟಕ ಇದು ಸರ್ಕಾರ ಅನೇಕ ಪ್ರಯತ್ನಗಳನ್ನ ಜರುಗುತ್ತಿದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಿಂದ ಇದರ ಅಡಿಯಲ್ಲಿ ವಿವಾಹವಿರುವ ಕೆಲವು FIRಗಳನ್ನ ಮಾಡಬಹುದು. ಸಾಮಾಜಿಕ ಅನಿಷ್ಟವಾದಂತಹ ಬಾಲ್ಯ ವಿವಾಹಗಳನ್ನ ತಡೆಗಟ್ಟಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಪ್ರಯತ್ನಗಳನ್ನ ಬಲಪಡಿಸುವುದು, ತಡೆಗಟ್ಟಕ್ಕೆ ನಿರ್ದೇಶಿಸುವುದು, ಮಾರ್ಗಸೂಚಿಗಳನ್ನು ನೀಡುವುದು ಸುಪ್ರೀಂ ಕೋರ್ಟ್ನ ಮನವಿ ಮಾಡಲೈತಿ. ಸುಪ್ರೀಂ ಕೋರ್ಟ್ದಾಗ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವ್ರಿಗೆ, ರಾಜ್ಯ ಸರ್ಕಾರದವ್ರಿಗೆ ಸಣ್ಣ ಮಕ್ಕಳನ್ನ ಮದುವೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಆದರೂ ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಏನಪ್ಪಾ ಅಂತಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಬಾಲ್ಯ ವಿವಾಹನ ಮಾಡಬೇಡ್ರಿ ಅಂತೇಳಿ ಈ ಸುಪ್ರೀಂ ಕೋರ್ಟ್ದವ್ರು ಇಷ್ಟೆಲ್ಲ ಮನವಿಯನ್ನು ಮಾಡ್ಕೊಂಡ್ರು ಕೂಡ ಏನಪ್ಪಾ ಅಂತಂದ್ರೆ ಕೆಲವೊಂದು ಇರ್ತಕ್ಕಂಥ ಈ ತಮಿಳುನಾಡು, ಕರ್ನಾಟಕ, ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಎಲ್ಲರೂ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹನ ಮಾಡೇ ಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಈ ಬರೀ 2,000 ಗಂಟಲೆ 3 ವರ್ಷದ ರಿಪೋರ್ಟ್ ಇದು. ಸೊ ಈ ಬಾಲ್ಯ ವಿವಾಹದ ಕುರಿತು ಕೆಲವೊಂದು ಪರಿಣಾಮಗಳನ್ನ ನೋಡಿದಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಓಕೆ ರೀ, ಈ ಕಾಯ್ದೆ ಅನ್ವಯ 21 ವರ್ಷ ವಯೋಮಿತಿಯ ಒಳಗಿನ ಯುವಕ ಮತ್ತು 18 ವರ್ಷದ ವಯೋಮಿತಿಯೊಳಗಿನ ಯುವತಿಯರು ಈ ವ್ಯಾಪ್ತಿಗೆ ಬರುತ್ತಾರ್ರಿ. ಓಕೆ, ಅಂದ್ರೆ ಹುಡುಗಿಗೆ 21 ಆಗ್ಬೇಕು, ಹುಡುಗಿಗೆ 18 ಆಗ್ಬೇಕು, ಎಲ್ಲರಿಗೂ ಗೊತ್ತಿರ್ತದೆ. ಇದನ್ನ ಏನಪ್ಪಾ ಅಂದ್ರೆ ಹೇಳುವಂತಹ ಮಾತಲ್ರಿ. ಆದ್ರೆ ಯುವಕರಿಗೆ 21 ವರ್ಷ ಮತ್ತು ಯುವತಿಯರಿಗೆ 18 ವರ್ಷದೊಳಗಿನ ವಿವಾಹ ಮಾಡುವಂತಿಲ್ಲ. ಮಾಡಿದರೆ ಪೋಷಕರನ್ನ ಮತ್ತು ಅದಕ್ಕೆ ಬೆಂಬಲ ನೀಡಿದಂತಹ ಬಂಧುಗಳನ್ನ ಅಂದ್ರ ಬೀಗರ್ನು ಬಿಡಂಗಿಲ್ರಿ, ಹೆಡಮುರಿ ಕಟ್ಟಿ ಒಳಗಾಕೊಂಡು ಹೋಗ್ಕಾರು. ಓಕೆ, ಏನಂದ್ರೆ ಮುದುಕ ಸಾಯತೈತಿ, ಅಜ್ಜ ಸಾಯತೈತಿ, ಪಟ್ನ ಮದುವೆ ಮಾಡಿಬಿಡೋನು, ಈಗ ಇರಾಕಾಗ್ಲಿ ಅತ್ತೀಶ್ ನೀವು ಎಲ್ಲಾರ ಸಣ್ಣಂಗಿದ್ದ ಫಸ್ಟ್ ಮಾಡ್ತಿದ್ರಲ್ಲ ತೊಟ್ಟಲ್ ಭಾಷೆನ ಕಟ್ಟಿಗಿಸಿಂದ ಈಗೆಲ್ಲ ಮಾಡೋಂಗಿಲ್ಲ. ಸೊ ಮಾಡ್ರೆ ಒಟ್ಟ ಬಿಡಂಗಿಲ್ಲ ನಿಮ್ಮನ್ನ. ಅವ್ರು ಮದುವೆ ಆಗಿಲ್ಲ, ಅವ್ರು ಇಬ್ಬರು ವಾಪಸ್ ದೊಡ್ಡವ್ರಾಗಿ ಮದುವೆ ಆಗಿ ಮಕ್ಕಳಾದ್ರೂ ಕೂಡ ನಿಮ್ಮನ್ನ ಹೊರಗೆ ತೆಗಿಯಂಗಿಲ್ಲ. ಸುಪ್ರೀಂ ಕೋರ್ಟ್ ಹಂಗೆ ಏನಪ್ಪ ಅಂದ್ರೆ ಶಿಕ್ಷಣ ನೀಡ್ತೈತ್ರಿ, ನೀವು ಎಚ್ಚರಿಂದ ಇರ್ಬೇಕಾಗ್ತದ. ಓಕೆ, ಅದ್ರ ರಿಲೇಟೆಡ್ ಇರ್ತಕ್ಕಂಥ ನೋಡ್ರಿ ಮಾಹಿತಿ. ಬಾಲ್ಯ ವಿವಾಹ ತಡೆಗಟ್ಟಬೇಕಾದ್ರೆ ನಿಮ್ಮ ಊರಾಗ ಏನಾರ ಬಾಲ್ಯ ವಿವಾಹ ನಡೆಯಕೈತಿ ಅಂದ್ರೆ ಏನು ಮಾಡಿಬಿಡ್ರಿ ಅಂದ್ರೆ 1019 ಏನಾರ ನೀವು ಕಾಲ್ ಮಾಡಿ ಏನಾರ ಕಾಲ್ ಮಾಡಿದಂಗೆ ಆದ್ರೆ, ಫೋನ್ ಮಾಡಿದಂಗೆ ಆದ್ರೆ ಬಾಲ್ಯ ವಿವಾಹ ತಡೆಗಾಗಿ ಮಕ್ಕಳ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಏನಪ್ಪ ಅಂದ್ರೆ ಈ ಸರ್ಕಾರದವರಾಗ ಒಂದು ಘೋಷಣೆ ಮಾಡಿರ್ತಾರೆ. 1098 ಕರೆ ಮಾಡಿದರೆ ತುರ್ತಾಗಿ ಏನಾಕೈತೆ ಅಂದ್ರೆ 112 ಅಂದ್ರೆ ಪೊಲೀಸ್ ವ್ಯಾನ್ಗೆ ಏನಂದ್ರೆ ಏನಾಕೈತದ ಸೊ ಕನೆಕ್ಟ್ ಆಕೈತಿ. ಕನೆಕ್ಟ್ ಆಗಿ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟಬಹುದು. ಓಕೆ, ಅಲ್ಲಿರ್ತಕ್ಕಂಥ ಎಲ್ಲ ಇನ್ನೂ ಅಂಗನವಾಡಿದವರು, ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಗ್ರಾಮೀಣ ಮಟ್ಟದ ಪೊಲೀಸ್ ಸ್ಟೇಷನ್ದವ್ರು ಎಲ್ಲರೂ ಬಂದು ಈ ಒಂದು ಬಾಲ್ಯ ವಿವಾಹವನ್ನು ತಡೆಗಟ್ತಾರ್ರಿ. ಸೊ ನೆನಪಿಡ್ಕೋರಿ 1098 ಜೊತೆಗೆ 112 ಇದಂತಿ ರೆಗ್ಯುಲರ್ ಗೊತ್ತಿರ್ತದೆ ನಿಮ್ಗೆ. ಸೊ ಇದು ಕೂಡ ಗೊತ್ತಿರಲ್ಲ ಅಂತ ಹೇಳ್ತಾ ಪೋಕ್ಸೋ ಕಾಯ್ದೆ ಬಗ್ಗೆ ಅಷ್ಟು ನೋಡಿಬಿಡ್ರಿ. ಇಲ್ಲಿ ಪೋಕ್ಸೋ ಕಾಯ್ದೆ ಲಾಸ್ಟ್ ಟೈಮ್ PSI ಕ್ವಶನ್ ಕೇಳಿದ. ಓಕೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫಾರ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಪೋಕ್ಸೋ ಜಾರಿಗೆ ಬಂದಿದ್ದು 2018ರಲ್ಲಿ. ಈ ಕಾಯ್ದೆ ಅನ್ವಯ ಅಂದರೆ 18 ವರ್ಷದೊಳಗಿನ ಬಾಲಕ ಅಥವಾ ಬಾಲಕಿ ಈ ಕಾಯ್ದೆಯು 2012 ನವೆಂಬರ್ 14ರಂದ ಜಾರಿಗೆ ಬರ್ತದೆ. ಈ ಕಾಯ್ದೆಗೆ 2019ರಂದ ತಿದ್ದುಪಡಿ ತಂದಿದ್ದು, 2020ರಂದು ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿದ್ದು. ಇದು ಕೇಳಿದ ಕ್ವಶನ್ 2012ರಿಂದ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದೆ ಅನ್ನೋದು ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್, ನವೋದ್ಯಮೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಅಂದ್ರೆ ಸ್ಟಾರ್ಟಪ್ಗಳನ್ನು ಹೊಂದಿದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಅದ ಅಂತ ಕ್ವಶನ್ ಹಾಕಿದೀವಿ. ಮಹಾರಾಷ್ಟ್ರದವರ ಫಸ್ಟ್ನೇ ಸ್ಥಾನದಾಗಿದ್ರೆ ಕರ್ನಾಟಕದವ್ರು ಏನಪ್ಪ ಅಂದ್ರೆ 2ನೇ ಸ್ಥಾನದಾಗದೀವ್ರಿ. ಇದು ಸಿಂಪಲ್ ಆದ ಮಾಹಿತಿ ಗೊತ್ತಿರಲಿ. ಕರ್ನಾಟಕ ಸ್ಟಾರ್ಟ್ಅಪ್ ನೀತಿಯನ್ನ 2022ರಿಂದ 2027 ಏನು ಮಾಡೈತಿ ಅಳವಡಿಸ್ಕೊಂಡಾರ. ಸೊ ನೋಡ್ಬೋದು ನೀವು ಇಲ್ಲಿ ನವೋದ್ಯಮೆಗಳನ್ನ ಹೊಂದಿರತಕ್ಕಂಥ ಪ್ರಥಮ 5 ರಾಷ್ಟ್ರಗಳನ್ನು ನೋಡಿದಾಗ ಮಹಾರಾಷ್ಟ್ರ ಪ್ರಥಮ ಇರ್ತದೆ ರೀ, ಕರ್ನಾಟಕ ಸೆಕೆಂಡ್ ಇರ್ತದ, ದೆಹಲಿ ಮತ್ತು ಇದು ಉತ್ತರ ಪ್ರದೇಶ
ಮತ್ತು ಗುಜರಾತ್ ಇವು ಕ್ರಮೇಣವಾಗಿ ಟಾಪ್ 5 ನವೋದ್ಯಮೆಯನ್ನು ಹೊಂದಿದಂತಹ ರಾಜ್ಯಗಳು. ಓಕೆ ರೀ. ಕರ್ನಾಟಕ ಸ್ಟಾರ್ಟ್ಅಪ್ ನೀತಿಯನ್ನು 2022ರಿಂದ 2020 ಕರ್ನಾಟಕ ರಾಜ್ಯದ ಎಲೆಕ್ಟ್ರಾನಿಕ್ IT BT ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಜಾರಿಗೆ ತಂದದ. ಗೊತ್ತಿರಲಿ 2022ರಿಂದ 2027 ಇದು ಸ್ಟಾರ್ಟ್ಅಪ್. ಓಕೆ, ಕರ್ನಾಟಕ 2ನೇ ಸ್ಥಾನದಾಗ ಐತ್ರಿ. ರಾಜ್ಯವಾರು ಅಂಗಾಂಗ ದಾನ ಪ್ರಕ್ರಿಯೆ ನಡೀತಿದ್ದು, ಅಂದ್ರೆ ಒಂದೊಂದು ರಾಜ್ಯದ ಒಂದೊಂದು ಅಂಗಾಂಗ ದಾನ ಪ್ರಕ್ರಿಯೆ ನಡೀತದ. ಈ ಅಂಗಾಂಗ ದಾನದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಅದ? ಅಂಗಾಂಗ ದಾನ ಮಾಡಿದ್ರಾಗ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಅದ ರೀ ಅಂತ ಕ್ವಶನ್ ಹಾಕಿದ್ದೀನಿ ನಾನು. ಈ ಕ್ವಶನ್ಗೆ ಆನ್ಸರ್ ನೋಡ್ರಿ, ಅಂಗಾಂಗ ದಾನದಲ್ಲಿ ಕರ್ನಾಟಕ 2ನೇ ಸ್ಥಾನ ಬಂದದ, 2ನೇ ನಂಬರ್ದಾಗ ಇದೀವ್ರಿ. ಹಂಗಾರ 1ನೇ ನಂಬರ್ದಲ್ಲಿ ಇರ್ತಕ್ಕಂತಹ ಪುಣ್ಯಾತ್ಮರು ಯಾರಂದಾಗ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ಏರಿಕೆಯಾಗುತ್ತಿದ್ದು, ರಾಜ್ಯವಾರ ಅಂಗಾಂಗ ದಾನ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಏನಪ್ಪ ಅಂದ್ರೆ 2ನೇ ಸ್ಥಾನ ಪಡೆದದ ರೀ, 2ನೇ ಸ್ಥಾನವನ್ನ ಪಡೆದದ. ಸೊ ಇನ್ನು ದೇಶದಲ್ಲಿ ಅತ್ಯಧಿಕ ಅಂಗಾಂಗ ದಾನವನ್ನ ವಾಗ್ದಾನ ಮಾಡತಕ್ಕಂತಹ ಒಂದು ಜಿಲ್ಲಾವಾರು ಪಟ್ಟಿಯನ್ನು ನೋಡಿದಾಗ ಬಳ್ಳಾರಿ ಜಿಲ್ಲೆಯ ಅಗ್ರಸ್ಥಾನದಲ್ಲಿ ಕಂಡು ಬರ್ತದ. ಬಳ್ಳಾರಿ ಜಿಲ್ಲೆ ಅಗ್ರಸ್ಥಾನದಲ್ಲಿ ಕಂಡು ಬರ್ತದ ಸ್ನೇಹಿತರೆ. ಇದು ಕೂಡ ಅತಿ ಮಹತ್ವವಾದಂತಹ ವಿಷಯ ಆಗಿರ್ತದ. ನೆಕ್ಸ್ಟ್, ದೇಶದ ಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರಾನ್ ಲೇಸರ್ ಕಾರ್ಖಾನೆ ಎಲ್ಲಿ ಉದ್ಘಾಟಿಸಲಾಯಿತು? ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಹೈಡ್ರೋಜನ್ ಜಲಜನಕ ಎಲೆಕ್ಟ್ರಾನ್ ಲೇಸರ್ ಕಾರ್ಖಾನೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕ್ವಶನ್ ಹಾಕಿದೀವಿ. ದೊಡ್ಡಬಳ್ಳಾಪುರದಲ್ಲಿ ಬಳ್ಳಾಪುರ ಜಿಲ್ಲೆ ಐತಲ್ಲ, ಅಲ್ಲಿ ದೇಶದ ಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋ ಲೇಸರ್ ಕಾರ್ಖಾನೆಯನ್ನ ಉದ್ಘಾಟಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸಮೀಪದಲ್ಲಿರ್ತಕ್ಕಂತಹ ಅಮೆರಿಕನ್ ಮೂಲದ ಓಲಿಯಂ ಕಂಪನಿಯ ಸ್ಥಾಪಿಸಿರುವ, ಓಲಿಯಂ ಎಂಬುದು ಇದೊಂದು ಕಂಪನಿ, ಇದು ಅಮೆರಿಕ ಕಂಪನಿ ಆಗಿರ್ತದೆ. ಸೊ ಈ ಕಂಪನಿ ಅಮೆರಿಕ ಮೂಲದ ಕಂಪನಿ ಓಲಿಯಂ ಕಂಪನಿಯು ಸ್ಥಾಪಿಸಲಿರುವ ದೇಶದ ಪ್ರಥಮ ಹೈಡ್ರೋಜನ್ ಜಲಜನಕ ಇಂಧನ ಕಾರ್ಖಾನೆ ಎಂದು ಹೇಳಬಹುದು. ಓಕೆ, ಇದು ದೇಶದ ಪ್ರಥಮ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೇಸರ್ ಗೀಗಾ ಕಾರ್ಖಾನೆ ಘಟಕವೂ ಕೂಡ ಆಗ್ಯದ. ಇದು ಭಾರತ ದೇಶದ್ರಿ. ಎಲ್ಲಿದೆ ಅಂದಾಗ ಚಿಕ್ಕಬಳ್ಳಾಪುರದಲ್ಲಿ ಅದರಿ. 4, ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದರು? ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ಇತ್ತೀಚೆಗೆ ಯಾರು ನೇಮಕರಾದರು ಅಂದ್ರೆ ಕೆಲವೊಂದಿಷ್ಟು ರಾಜ್ಯದ ರಾಜ್ಯಪಾಲರಾಗಿ ಏನಪ್ಪಾ ಅಂದ್ರೆ ಹೊಸದಾಗಿ ನೇಮಕವಾಗಿದ್ದರು. ಸೊ ಇದರಲ್ಲಿ ಒಂದು ಕ್ವಶನ್ ಹಾಕಿದ್ದೀನಿ ನಾನು, ಮೇಘಾಲಯದ ಕೇಳಿದನಲ್ರಿ. ಕರ್ನಾಟಕದ ಮಾಜಿ ಸಚಿವ CH ವಿಜಯಶಂಕರ್ ಅಂದ್ರೆ ಕರ್ನಾಟಕ ರಿಲೇಟೆಡ್ ಅದಾರ್ರಿ ಅವರು ಕರ್ನಾಟಕದ ಮಾಜಿ ಸಚಿವರಾಗಿದ್ದರು CH ವಿಜಯಶಂಕರ್ ಅವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಮೇಘಾಲಯದ ರಾಜ್ಯಪಾಲರಾಗಿ ನೇಮಕವಾಗಿದ್ದರು ನೂತನವಾಗಿ CH ಶಂಕರ್ ಅವರು. ಓಕೆ, ಕರ್ನಾಟಕದ ಮಾಜಿ ಸಂಸದ ಸಚಿವ CH ವಿಜಯಶಂಕರ್ ಅವರನ್ನ ಮೇಘಾಲಯದ ನೂತನ ರಾಜ್ಯಪಾಲರಾಗಿ ನೇಮಕ ಮಾಡಲಾಯಿತು. ಓಕೆ, ಮಾಹಿತಿ ಕ್ಲಿಯರ್ ಐತ್ರಿ. ನೂತನವಾಗಿ ನೇಮಕವಾದಂತಹ ರಾಜ್ಯಪಾಲರ ಪಟ್ಟಿಯನ್ನು ನೋಡಿದಾಗ ಇದನ್ನ ಒಂದ್ ಕಡೆ ಬರ್ಕೊಂಡು ಬಿಡ್ಬೇಕ್ರಿ ನೀವು. ಮೇಘಾಲಯದಾಗ ವಿಜಯಶಂಕರ್ ಹೇಳಿದ್ದೀನಿ ನಾನು. ಅದೇ ರೀತಿ ಆಸಾಮ್ ಮತ್ತು ಮಣಿಪುರಕ್ಕಾಗಿ ಒಬ್ಬರಾಗಿರ್ತಾರ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು. ಪಂಜಾಬ್ದಲ್ಲಿ ನೋಡ್ರಿ ಗುಲಾಬ್ ಚಂದ್ ಕಟಾರಿಯಾ ಅವರಾಗಿರ್ತಾರ. ಸಿಕ್ಕಿಂದಲ್ಲಿ ಓಂ ಪ್ರಕಾಶ್ ಮಥುರಾ. ಓಕೆ, ಓಂ ಪ್ರಕಾಶ್ ಮಥುರಾ ಅವರದಾರ. ಮಹಾರಾಷ್ಟ್ರದ ರಾಧಾಕೃಷ್ಣನ್ ಅವರು. ಓಕೆ, ಮಹಾರಾಷ್ಟ್ರದ ರಾಧಾಕೃಷ್ಣನ್ ಆಗಿರ್ಬೋದು. ಜಾರ್ಖಂಡ್ನ ಸಂತೋಷ್ ಕುಮಾರ್ ಅವರು ಆಗಿರ್ಬೋದು. ತೆಲಂಗಾಣದ ಜಿಷ್ಣುದೇವ. ಓಕೆ, ಜಿಷ್ಣುದೇವ ವೈದ್ಯ ಅವರು. ನೆಕ್ಸ್ಟ್, ರಾಜಸ್ಥಾನದ ಹರಿಬಾವು ಕಿಶನ್ ಬಾಗ್ಡೆ ಅವರು. ನೆಕ್ಸ್ಟ್, ಛತ್ತೀಸ್ಗಢದ ನೋಡ್ರಿ ರಾಮೇನ್ ದೇಖಾ ಅವರು ನೋಡ್ರಿ. ಇವಷ್ಟು ಏನಪ್ಪಾ ಅಂತಾರ ರಾಜ್ಯಪಾಲರ ಪಟ್ಟಿಯನ್ನ ನೀವು ಒಂದ್ಸಲಿ ಬರೆದಿಟ್ಕೋಬೇಕು. ಇದು ಎಕ್ಸಾಮ್ದಾಗ ಕೇಳೋಂಥ ಚಾನ್ಸ್ ಇರ್ತದೆ ರೀ. ಓಕೆ ರೀ, ನೆಕ್ಸ್ಟ್ ನೋಡೋಣ. ಸುದ್ದಿಯಲ್ಲಿರ್ತಕ್ಕಂತಹ ಸಂಚಯ್ ಮೊಬೈಲ್ ಆ್ಯಪ್. ಇದೊಂದು ಸಂಚಯ್ ಮೊಬೈಲ್ ಆ್ಯಪ್ ರೀ. ಇದರ ಒಂದು ಪ್ರಮುಖ ಪಾತ್ರ ಏನಾಗ್ಯದ? ಕಳ್ಕೊಂಡ್ ಮಕ್ಕಳನ್ನ ಹುಡುಕೋದಾಗಿರುತ್ತೋ ಅಥವಾ ಕಳ್ಕೊಂಡ್ ವಸ್ತುಗಳನ್ನು ಹುಡುಕೋದಾಗಿರ್ತದೋ, ಸೊ ಕಳ್ಕೊಂಡ ಮನಸ್ಸನ್ನ ಹುಡುಕೋದಾಗಿರುತ್ತೆ ಅನ್ನೋದು ನೋಡ್ಕೊತ ಹೋಗ್ರಿ. ನಾವು ಇಲ್ಲಿ ಅಂತಂದ್ರೆ ಹೊಸ ಕಾಯ್ದೆ ಅನ್ವಯ ಸಂಚಯ್ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಿದಾರ್ರಿ. 2024 ಜುಲೈ 1ರಿಂದ ಜಾರಿಗೆ ಬಂದಿರುವ ನೂತನ ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನ ನೀಡುವ. ನೂತನ ಕ್ರಿಮಿನಲ್ ಕಾಯ್ದೆ ಅಂದಾಗ ನಿಮಗೆ 3 ಕಾಯ್ದೆಗಳು ನೆನಪಿರ್ಬೇಕ್ರಿ. ಓಕೆ ರೀ, ಅವುಗಳ ಬಗ್ಗೆ ಒಂದು ಮಾಹಿತಿ ನೀಡಲು ಸಂಚಯ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಏನ್ ಮಾಡಿದಾರು ಪೊಲೀಸ್ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ. ಇಂಥ ಪೊಲೀಸ್ ಇಲಾಖೆಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಅಪ್ಲಿಕೇಶನ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ ಪರೀಕ್ಷಾ ದೃಷ್ಟಿಯಿಂದ ರೀ. ಸೊ ಈ ಒಂದು ಸಂಚಯ್ ಮೊಬೈಲ್ ಅಪ್ಲಿಕೇಶನ್ 3 ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತದೆ ರೀ. ಆ 3 ಕ್ರಿಮಿನಲ್ ಮಾಹಿತಿ ಇಲ್ಲಿದಾವ ನೋಡ್ರಿ. ಭಾರತೀಯ ನ್ಯಾಯ ಸಂಹಿತೆ
ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮಗಳಿರ್ತಕ್ಕಂಥ ಕಲಂಗಳ ಬಗ್ಗೆ, ಅಂದ್ರೆ ಯಾವ ಕಲಂ ಬಗ್ಗೆ ಏನೇನು ಹೇಳ್ತದೆ ಅನ್ನೋದು ಕುರಿತು ಈ ಒಂದು ಮಾಹಿತಿಯನ್ನ ನೀಡ್ತದ ಇದೊಂದು ಸಂಚಯ್ ಆ್ಯಪ್ ರೀ. ಓಕೆ ರೀ, ಇದು ಮಾಹಿತಿಯನ್ನು ಒಳಗೊಂಡಂತಹ ಸಂಚಯ್ ಆ್ಯಪ್ ವೆರಿ ಇಂಪಾರ್ಟೆಂಟ್ ರೀ. ಸೊ ಇದನ್ನ ನೀವು ಏನು ಮಾಡೋದು, ಗೂಗಲ್ನಲ್ಲಿ ಪ್ಲೇಸ್ಟೋರ್ದಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲ ಮಾಹಿತಿ ಸಿಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಕರ್ನಾಟಕ ಪೊಲೀಸ್ ಅಕಾಡೆಮಿಯಿಂದ ಪ್ರಕಟಿತವಾದಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗ್ಯದ. ಇಲ್ಲದ ನೋಡ್ರಿ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಂಹಿತೆ. ಓಕೆ, ನೀವು ಕ್ರಿಮಿನಲ್ ಲಾ ಕನ್ನಡ ಕೈಪಿಡಿ ಈ ಥರ ಬರ್ತೈತೆ ಅದು, ಇದೆಲ್ಲ ಓಪನ್ ಆಗ್ತದೆ ರೀ. ಸೊ ಇದನ್ನು ಯಾರು ಗೊತ್ತು ಬೇಕಾಗಲ್ಲ ಸಂಚಯ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ. ಓಕೆ, ಇದಾಗಿರ್ತದ ಆಗಸ್ಟ್ ತಿಂಗಳಿನ ಪಾರ್ಟ್ 4, ಆಗಸ್ಟ್ ತಿಂಗಳಿನ ಸ್ಪರ್ಧಾ ವಿಜೇತದ 4ನೇ ಭಾಗ ವಿಡಿಯೋ ಇದಾಗಿರ್ತದೆ ಸ್ನೇಹಿತರೆ. ಸೊ ಇದೇ ರೀತಿ ನಿಮಗೆ ತರಗತಿಗಳು ಬೇಕಿದ್ದಲ್ಲಿ ನಮ್ಮ ಸಂಸ್ಥೆಯಲ್ಲಿರತಕ್ಕಂತಹ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ನ ಜಾಯ್ನ್ ಆಗಿದ್ರ ಮುಖಾಂತರ ನಮ್ಮದೇ ಆದಂತಹ ಮೈ ಟಾರ್ಗೆಟ್ ಆ್ಯಪ್ ಕೂಡ ಇರ್ತದೆ. ಸೊ ಅದರಲ್ಲಿ ಸವಿಸ್ತಾರವಾದಂತಹ KSಗೆ, ವಿಲೇಜ್ ಅಕೌಂಟ್ಗೆ, PDOಗೆ ಏನೇನು ಬೇಕಲ್ಲ ಎಲ್ಲ ಒಂದು ಪ್ರತ್ಯೇಕವಾದಂತಹ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ ಸ್ನೇಹಿತರೆ. ಸೊ ಆಸಕ್ತರು ಬಂದು ಆಫ್ಲೈನ್ ಬೇಕಾದ್ರೆ ಆಫ್ಲೈನ್ದಾಗ ಬಂದು ತರಗತಿಯನ್ನು ಪಡೆಯಿರಿ. ಸೊ ನಮಗೆ ದೂರ ಬರೋಕ್ಕಾಗಲ್ಲ ಅಂದವ್ರ ಮೈ ಟಾರ್ಗೆಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಮ್ಮ ವಿಶೇಷವಾದಂತಹ ತರಗತಿಗಳನ್ನು ನೀವು ವೀಕ್ಷಣೆ ಮಾಡಬೇಕಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.